ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. 2028ರ ಚುನಾವಣೆಗೂ ಮುನ್ನ ಮತಪಟ್ಟಿ ಸ್ವಚ್ಛತೆ ಚುನಾವಣಾ ಆಯೋಗ ಮುಂದಾಗಿದೆ. ಬಿಹಾರ, ಬಂಗಾಳ, ತಮಿಳುನಾಡಿನ ನಂತರ ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದ್ದು, ಕರ್ನಾಟಕದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಮತಗಳು ಡಿಲೀಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅರ್ಹ ಮತದಾರರ ಹೆಸರು ಡಿಲೀಟ್ ಆಗದಂತೆ ಕಾಂಗ್ರೆಸ್ ಕಟ್ಟೆಚ್ಚರ ವಹಿಸಿದೆ. ರಾಜ್ಯದಲ್ಲಿ ಇಂದಿನಿಂದ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದ್ದು, ಮೊದಲ ದಿನವೇ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಏಜೆಂಟರ ಗಲಾಟೆ ನಡೆದಿದೆ. ಬಿಜೆಪಿ ಜೊತೆ ಸಭೆ ಮಾಡಿ ಕಾಂಗ್ರೆಸ್ ನಿರ್ಲಕ್ಷ್ಯ ತೋರಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಏಜೆಂಟರು ಗಲಾಟೆ ನಡೆಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಜಟಾಪಟಿ ನಡೆದಿದೆ. ಎಸ್ಐಆರ್ ಮಾಡಲು ಬಿಡಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವ ಎಸ್ಐಆರ್ ಪ್ರಕ್ರಿಯೆಯ ಮಾಹಿತಿ ಸಿಎಂ ಡಿಕೆ ಶಿವಕುಮಾರ್ ಚುನಾವಣಾಧಿಕಾರಿಗಳಿಂದ ಪಡೆದಿದ್ದಾರೆ. ಆಪ್ ಹೇಗೆ ಉಪಯೋಗ ಮಾಡಬೇಕು ಅಂತ ಅಧಿಕಾರಿಗಳ ಪ್ರಶ್ನಿಸಿದಂತಹ ಸಿಎಂ ಇದೇ ವೇಳೆ ಚುನಾವಣಾಧಿಕಾರಿಗಳು ತಂದಿದ್ದ ವೋಟರ್ ಲಿಸ್ಟ್ ಅನ್ನು ಕೂಡ ಪರಿಶೀಲಿಸಿದ್ದಾರೆ. ಫೋನ್ನಲ್ಲಿ ಆಪ್ ಬಳಕೆ ಜನರಿಗೆ ಗೊತ್ತಾಗಬೇಕು. ಯಾವ ನಂಬರ್ ಲಿಂಕ್ ಇದೆ ಅದೇ ನಂಬರ್ಗೆ ಲಿಂಕ್ ಮಾಡಿ. ವೋಟರ್ ಲಿಸ್ಟ್ನಲ್ಲಿ ಯಾವ ನಂಬರ್ ಕೊಟ್ಟಿದ್ದೀರಿ ಅದೇ ಹೇಳಬೇಕು ಅಂತ ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭ ಪತ್ನಿ ಉಷಾಗೆ ಡಿಕೆ ಶಿವಕುಮಾರ್ ಸೂಚಿಸಿದರು. ಎಸ್ಐಆರ್ ಪ್ರಕ್ರಿಯೆಯ ಬಳಿಕ ಮಾತನಾಡಿದ ಸಿಎಂ, ಇಂದಿನಿಂದ ಎಸ್ಐಆರ್ ನಡೀತಾ ಇದೆ. ನನ್ನ ಮನೆಯಿಂದಲೇ ಪ್ರಾರಂಭ ಮಾಡಿದ್ದಾರೆ. ಮಾಹಿತಿಗಾಗಿ ಆಧಾರ್ ಕಾರ್ಡ್ ನಂಬರ್ ಕೊಡಲು ಅವಕಾಶ ಇದೆ ಅಂತ ತಿಳಿಸಿದ್ರು. ಇದೇ ವೇಳೆ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆದರೆ ಗ್ಯಾರಂಟಿ ಲಾಭ ಸಿಗಲ್ಲ ಅಂತಲೂ ಕೂಡ ಎಚ್ಚರಿಸಿದ್ರು. ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವ್ನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂದ್ರೆ ಅವ್ರಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತೊಗೊಂಡು ಇಲ್ಲೂ ತೊಗೊಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದು ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವ್ರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಬೇರೆ ರಾಜ್ಯದಲ್ಲಿ ಇಂದಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭಗೊಂಡಿದ್ದು, ರಾಜ್ಯದಲ್ಲಿ ನಡೀತಾ ಇರುವ ಎಸ್ಐಆರ್ ಪ್ರಕ್ರಿಯೆ ಮೇಲೆ ಕಾಂಗ್ರೆಸ್ ಹದ್ದಿನ ಕಣ್ಣಿಟ್ಟಿದೆ. ಸಿಎಂ ಸೂಚನೆಯ ಮೇರೆಗೆ ಅತಿ ಹೆಚ್ಚು ಕಾಂಗ್ರೆಸ್ ಏಜೆಂಟರ ನೇಮಕ ಮಾಡಲಾಗಿದ್ದು, ಬೇರೆ ರಾಜ್ಯದಲ್ಲಿ ಆಗದಂತೆ ಎಚ್ಚರ ವಹಿಸುವುದಕ್ಕೆ ಮುಂದಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಗಂಭೀರವಾಗಿ ತೆಗೆದುಕೊಂಡಿರುವ ಕಾಂಗ್ರೆಸ್ ಎಸ್ಐಆರ್ನಲ್ಲಿ ಲೋಪ ಆಗದ ಹಾಗೆ ತಡೆಯಲು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದೆ. ಎಸ್ಐಆರ್ ಪ್ರಕ್ರಿಯೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ಹೊರಹಾಕಿದ್ರು. ಎಸ್ಐಆರ್ ಬಗ್ಗೆ ನಾವು ಚುನಾವಣಾ ಆಯುಕ್ತರಿಗೆ 12 ಪ್ರಶ್ನೆಯನ್ನ ಕೇಳಿದ್ದೆವು, ಸೌಜನ್ಯಕ್ಕಾದರೂ ಉತ್ತರಿಸಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಸಾಂವಿಧಾನಿಕವಾಗಿ ತರ್ಕಬದ್ಧವಾಗಿ ನಾವು 12 ಪ್ರಶ್ನೆಗಳನ್ನ ಕೇಳಿದ್ದೆವು. ಎಸ್ಐಆರ್ ಪ್ರಕ್ರಿಯೆಗೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ, ವಿರೋಧನೂ ಇಲ್ಲ. 12 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಎಸ್ಐಆರ್ ಆರಂಭಿಸಲಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ರು. ಅರ್ಹರನ್ನ ಅನರ್ಹರನ್ನಾಗಿ ಮಾಡಬೇಡಿ ಅಂತ ನಾವು ಕೇಳಿದ್ದೇವೆ, ನೋಡೋಣ ಏನು ಹೇಗೆ ನಾವು ಕಾನೂನಾತ್ಮಕವಾಗಿ ಮಾಡ್ತಾರೆ ಅಂತ ತಿಳಿಸಿದ್ರು. 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಮೊದಲನೇ ಸಾಲಿನಲ್ಲೇ ನಾವು ಬರೆದಿರೋದೇನು, SIRಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನು ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸನ್ನು ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ಅಲ್ಲಿಂದನೂ ಕೂಡ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನು ತಗೋಬೋದು ಅಂತ. ನಮ್ಮ ಇಂಟ್ರೆಸ್ಟು ಇನ್ ಎನ್ಶೋರಿಂಗ್ ಹೈಜೀನಿಕ್ ವೋಟರ್ ಲಿಸ್ಟ್, ನೋ ಸಿಟಿಸನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್ ಅಷ್ಟೇ ಕೇಳ್ತಾ ಇರೋದು. ಜಿಬಿಎ ಮುಖ್ಯ ಆಯುಕ್ತ ಹಾಗೂ ಪಾಲಿಕೆ ಆಯುಕ್ತರೊಂದಿಗೆ ನಡೆಸಿದ ಸಭೆಯಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಗರಂ ಆದರು. ಅಂಕಿಅಂಶ ಇಲ್ಲದೆ ಬರಿಗೈಲಿ ಬಂದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ನಾಯಿಗಳ ಸಂತಾನಹರಣ ಕಾರ್ಯಕ್ರಮ ಯಾವಾಗಿಂದ ಚಾಲ್ತಿಯಲ್ಲಿದೆ? ಇಷ್ಟು ದಿನ ಎಷ್ಟು ನಾಯಿಗಳಿಗೆ ಸಂತಾನಹರಣ ಮಾಡಿದ್ದೀರಿ? ಆದರೂ ನಾಯಿಗಳ ಸಂಖ್ಯೆ ಹೆಚ್ಚುತ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಧಿಕಾರಿಗಳಿಗೆ ಒಂದೊಂದಾಗಿ ಕೃಷ್ಣ ಬೈರೇಗೌಡ ಪ್ರಶ್ನೆ ಮಾಡಿದ್ರು.
ಒಂದು ಕಡೆ ಆದರೂ ಗಿಡ ನೆಡಲು ಸರಿಯಾಗಿ ಗುಣಿ ತೋಡಿರೋದನ್ನ ತೋರಿಸಿ. ಗಿಡ ನೆಡುವ ನೆಪದಲ್ಲಿ ಗುಣಿ ತೋಡುವ ಕಾಸನ್ನ ಹೊಡೆದಿದ್ದೀರಿ, ಅದರ ಲೆಕ್ಕ ಕೊಡಿ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಸಾರ್ವಜನಿಕ ಸ್ಥಳ, ಮನೆಗಳ ಸಮೀಪ ಕೊಂಬೆ ಕಟ್ ಮಾಡದೇ ಇರೋದಕ್ಕೂ ಸಚಿವರು ಗರಂ ಆದರು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಬಳಿಕ ಬಿಜೆಪಿಯಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಕ್ರಾಸ್ ವೋಟಿಂಗ್ನಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದ್ದಂತೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಿಗೆ ತೆರಳಿ ಮಂಜುನಾಥನ ಮೇಲೆ ಆಣೆ ಮಾಡಿದ್ದಾರೆ. ನಂತರ ಮಾತನಾಡಿದ ಎಚ್.ಕೆ. ಸುರೇಶ್, ಅಡ್ಡ ಮತದಾನ ಮಾಡಿಲ್ಲ ಅಂತ ಮಂಜುನಾಥನ ಮೇಲೆ ಆಣೆ ಮಾಡಿದ್ದೇನೆ. ನಾನು ತಪ್ಪು ಮಾಡಿದ್ರೆ ಎಲ್ಲ ಮಂಜುನಾಥ ಸ್ವಾಮಿಯೇ ನೋಡಿಕೊಳ್ಳಿ, ಹಾಗೆ ಬೇಕಿದ್ರೆ ಮಂಪರು ಪರೀಕ್ಷೆಯೂ ಕೂಡ ಮಾಡಲಿ. ನನ್ನ ಜೊತೆ ಬಿಜೆಪಿ ಎಲ್ಲ ಶಾಸಕರಿಗೂ ಮಂಪರು ಪರೀಕ್ಷೆ ಮಾಡಿಸ್ಲಿ ಅಂತ ಹೇಳಿದ್ರು. ಇನ್ನು ಡಿಕೆಶಿ ಜಲಸಂಪನ್ಮೂಲ ಸಚಿವರಾಗಿದ್ದ ಸಂದರ್ಭದಲ್ಲಿ ಎತ್ತಿನಹೊಳೆಗೆ ಅನುದಾನ ಕೇಳಿದ್ದೆ. ಹಾಗೆ ವಿಧಾನಸಭೆಯಲ್ಲಿ ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭಾವಿ ಸಿಎಂ ಅಂತ ಹೇಳಿದ್ದೆ. ಅದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ಅಪಪ್ರಚಾರ ಮಾಡಿರಬಹುದು. ಆದರೆ ಇಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಎದುರು ಆಣೆ ಮಾಡಿದ್ದೇನೆ. ಸಿ.ಟಿ. ರವಿಯವರು ಕೊಟ್ಟ ವರದಿಯ ಬಗ್ಗೆ ಗೊತ್ತಿಲ್ಲ, ಆದರೆ ಸತ್ಯ ಹೊರಗೆ ಬರಲಿ ಅಂತ ಹೇಳಿದರು. ಈ ಭೂಮಿ ಒಂದು ಪವಿತ್ರ, ಆ ಪವಿತ್ರಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಶ್ರೀ ಕ್ಷೇತ್ರ. ಹಾಗಾಗಿ ಪರಮಾತ್ಮನಲ್ಲಿ ನಾನು ಪ್ರಮಾಣವನ್ನು ಮಾಡಿದೆ. ಏನು 18ನೇ ತಾರೀಕು ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ಅಡ್ಡ ಮತದಾನ ಆಗಿದೆ ಬೇಲೂರು ಶಾಸಕರಿಂದ ಅಂತಕ್ಕಂಥ ಬಂದಿದ್ದ ವಿಚಾರವಾಗಿ ಆ ಪರಮಾತ್ಮನಿಗೆ ಹೋಗಿ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ ನಿಷ್ಠೆ ಪ್ರಾಮಾಣಿಕತೆಯಿಂದ ಇದ್ದೀನಿ, ತಾಯಿ ಬೇರೆ ಅಲ್ಲ ಪಕ್ಷ ಬೇರೆ ಅಲ್ಲ ಅಂತಕ್ಕಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾನು ಪ್ರಾರ್ಥನೆಯನ್ನು ಮಾಡಿದೆ. ಬಹುಶಃ ಪಕ್ಷದ ಒಳಗೆ ಮತ್ತು ಹೊರಗೆ ಯಾರು ಅಂತಕ್ಕಂಥದ್ದನ್ನು ಆ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತೀನಿ. ನಾನು ಆರೋಪ ಪ್ರತ್ಯಾರೋಪ ಮಾಡೋಕ್ಕೆ ಬಂದಿಲ್ಲ. ಭಗವಂತನ ಹತ್ರ ನನಗೆ ಬಂದಿರತಕ್ಕಂಥ ಕಳಂಕ, ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಳಂಕ, ಇದನ್ನು ಪರಿಪೂರ್ಣವಾಗಿ ನಿರ್ವಹಣೆ ಮಾಡಪ್ಪ. ಇದನ್ನು ಮಾಡಿದವ್ರಿಗೆ ನೀನು ಭಗವಂತ ಏನು ಶಿಕ್ಷೆಯನ್ನು ಕೊಡ್ತೀಯ ಕೊಡಪ್ಪ ಅಂತಕ್ಕಂಥದ್ದನ್ನು ಮಾತ್ರ ಕೇಳ್ಕೊತಾ ಇದ್ದೀನಿ ಹೊರತು ಇನ್ನೊಬ್ಬರ ಹೆಸರು ಹೇಳ್ತಕ್ಕಂಥದ್ದು ಆರೋಪ ಪ್ರತ್ಯಾರೋಪಕ್ಕೆ ನಾನು ಹೋಗೋದಿಲ್ಲ. ಬಹುಶಃ ಬಿಡದಿ ಟೌನ್ಶಿಪ್ ಗದ್ದಲ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಭೂಸ್ವಾಧೀನ ವಿರೋಧಿಸಿ ಹೋರಾಟ ನಡೆಸ್ತಾ ಇರುವ ರೈತರ ಪರವಾಗಿ ರಾಜೇಶ್ ಕಂಪಲಾಪುರ ಎಂಬುವವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. 3 ಗ್ರಾಮಗಳ 516 ಎಕರೆ ಭೂಸ್ವಾಧೀನ ಪ್ರಶ್ನಿಸಿ ಹೈಕೋರ್ಟ್ಗೆ PIL ಹಾಕಲಾಗಿದ್ದು, ಫಲವತ್ತಾದ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಮಾಡಲಾಗ್ತಾ ಇದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಜೊತೆಗೆ ಅಧಿಕಾರ ದುರ್ಬಳಕೆಯಿಂದ ಟೌನ್ಶಿಪ್ ಅಂತ ಆರೋಪಿಸಿ ಸರ್ಕಾರ ಜೂನ್ 6ಕ್ಕೆ ಟೌನ್ಶಿಪ್ ನಿರ್ಮಾಣಕ್ಕೆ ಅಧಿಸೂಚನೆ ಹೊರಡಿಸಿದೆ. ನ್ಯಾಯಸಮ್ಮತ ಪರಿಹಾರ, ಭೂಸ್ವಾಧೀನ, ಪಾರದರ್ಶಕತೆಯ ಹಕ್ಕು ಉಲ್ಲಂಘನೆಯಾಗಿದೆ. ಹೀಗಾಗಿ ಸರ್ಕಾರ ಹೊರಡಿಸಿರುವ ಅಧಿಸೂಚನೆ ರದ್ದುಗೊಳಿಸುವಂತೆ ಮನವಿ ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ದೊಡ್ಡ ದುರಂತವೇ ನಡೆದಿದೆ. ರೋಗಿಗಳ ಕೊಠಡಿಯಲ್ಲಿದ್ದ ನೈಟ್ರಸ್ ಆಕ್ಸೈಡ್ ಇದ್ದಂತಹ ಸಿಲಿಂಡರ್ ಸ್ಫೋಟಗೊಂಡಿದೆ. ಆಪರೇಷನ್ ಥಿಯೇಟರ್ನ 2 ಕೊಠಡಿಯಲ್ಲಿ ಬೆಂಕಿ ಧಗಧಗಿಸಿದೆ. ಆಕ್ಸಿಜನ್ ಸಿಲಿಂಡರ್ ಸ್ಫೋಟದಿಂದಾಗಿ ಶಸ್ತ್ರಚಿಕಿತ್ಸೆ ಕೊಠಡಿಯಲ್ಲಿ ಅನಸ್ತೇಷಿಯಾ ವರ್ಕ್ ಸ್ಟೇಷನ್ನಲ್ಲಿದ್ದ ಯಂತ್ರೋಪಕರಣ ಭಸ್ಮವಾಗಿದೆ. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಆಪರೇಷನ್ ಥಿಯೇಟರ್ನ ಒಳಗೆ ಆವರಿಸಿದ್ದ ದಟ್ಟ ಹೊಗೆ ನಿಯಂತ್ರಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟರು. ವಾರದಲ್ಲಿ ಆಪರೇಷನ್ ಥಿಯೇಟರ್ ಸರಿಪಡಿಸಲು ಡಿಸಿ GM ಗಂಗಾಧರ ಸ್ವಾಮಿ ಸೂಚನೆ ನೀಡಿದರು. ಯಾವ ಕಾರಣಕ್ಕೆ ಅವಘಡ ಸಂಭವಿಸಿದೆ ಅಂತ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶಿಸಿದರು. ಅದೇ ಅನಸ್ತಿಷಿಯಾ ವರ್ಕ್ ಸ್ಟೇಷನ್ ಬೆಳಗ್ಗೆ ಮುಂಜಾನೆ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಸ್ವಲ್ಪ ಹೆವಿ ಡ್ಯಾಮೇಜಸ್ ಆಗಿದೆ. ಎಲ್ಲ ಮೆಷಿನರಿ, ಆಪರೇಷನ್ ಟೇಬಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಲಕ್ಕಿಲಿ ನಮಗೆ ಬೆಳಗ್ಗೆನೇ ಯಾರನ್ನೂ ಪೇಷಂಟ್ ನಾವು ಶಿಫ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಯಾವುದು ಪ್ರಾಣಹಾನಿ ಆಗಿಲ್ಲ. ಸೊ ಈಗ ಅದಕ್ಕೆ ನಾನು ಡಿಸ್ಟ್ರಿಕ್ಟ್ ಸರ್ಜನ್ನು ಮತ್ತು DHO ಅವ್ರನ್ನ ಅಲ್ಲೇ ಇದ್ದು ಸ್ವಲ್ಪ ಮಾನಿಟ್ರ್ ಮಾಡೋಕ್ಕೆ ಹೇಳಿದ್ದೀನಿ. ಇಂಜುರಿನೂ ಯಾವುದು ಆಗಿಲ್ಲ, ಮಾನಿಟ್ರ್ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಸಾಹೇಬ್ರಿಗೂ ಕೂಡ ಗಮನಕ್ಕೆ ತೊಗೊಂಬರ್ತೀವಿ, ಸಚಿವರಿಗೆ ನೋಡೋಣ, ಸಚಿವರು ಏನು ಸೂಚನೆ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ಅದನ್ನು ರಿಪೇರಿ ಕೂಡ ಮಾಡಬೇಕು. ಯಾಕೆಂದರೆ ನಾವು ಭಾಳ ರಿಕ್ವೈರ್ಮೆಂಟ್ ಇದೆ. ಆಪರೇಷನ್ ಥಿಯೇಟರು ಕಂಟಿನ್ಯೂಸ್ ಆಗಿದೆಯಲ್ಲ ಆಪರೇಷನ್ ಥಿಯೇಟ್ರು, ಹಾಗಾಗಿ ಡ್ಯಾಮೇಜ್ ಆಗಿದೆ, ಹೆವಿ ಡ್ಯಾಮೇಜು. ಇಮಿಡಿಯೇಟ್ಲಿ ರಿಪೇರಿ ಮಾಡೋದಕ್ಕೆ ಈಗ ಸಾಹೇಬ್ರ ಗಮನಕ್ಕೆ ತರ್ತೀವಿ. ಅವರು ಸಮಯ
ಬೆಂಗಳೂರಿನ ಕತ್ರಿಗುಪ್ಪೆಯ ರಸ್ತೆ ಅಪಘಾತದ ಹಾಟ್ ಸ್ಪಾಟ್ ಆಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಕತ್ರಿಗುಪ್ಪೆಯ ವಾಟರ್ ಟ್ಯಾಂಕ್ ರಸ್ತೆಯಲ್ಲಿ ನಡೆದ 6 ಅಪಘಾತ ಪ್ರಕರಣಗಳನ್ನು ಜನರು ಆ ರಸ್ತೆಯಲ್ಲಿ ಓಡಾಡೋಕ್ಕೂ ಕೂಡ ಭಯ ಪಡುವಂತೆ ಮಾಡಿದೆ. ಕತ್ರಿಗುಪ್ಪೆಯಲ್ಲಿ ಕಳೆದ 2 ತಿಂಗಳಿನಲ್ಲಿ 10ಕ್ಕೂ ಅಧಿಕ ಅಪಘಾತ ಆಗಿದೆ. ರೋಡ್ ಬ್ರೇಕ್ ಇಲ್ಲದ ಕಾರಣ ರಭಸವಾಗಿ ವಾಹನಗಳ ಓಡಾಟ ಮಾಡೋದರಿಂದ ಅಪಘಾತ ಹೆಚ್ಚಾಗ್ತಾ ಇದೆ. ಆದಷ್ಟು ಬೇಗ ರೋಡ್ ಬ್ರೇಕ್ ಹಾಕುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವಿವಾಹಿತೆಯ ಜೊತೆ ಪರಾರಿಯಾಗಿದ್ದ ಯುವಕನ ಮನೆಯನ್ನ 200ಕ್ಕೂ ಹೆಚ್ಚು ಮಂದಿ ಧ್ವಂಸ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಭರಮನಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳೆದ 1 ವರ್ಷದ ಹಿಂದೆ ಬಸಪ್ಪ ನಾಯಕ ಜೊತೆ ನಾಗವ್ವ ಮದುವೆ ಆಗಿದ್ಲು. ಇದೀಗ ಬಸಪ್ಪ ನಾಯಕನ ಆತ್ಮೀಯ ಗೆಳೆಯ ಯಲ್ಲಪ್ಪ ಜೊತೆನೆ ನಾಗವ್ವ ಪರಾರಿಯಾಗಿದ್ದಾಳೆ. ಬೆಳಗಾವಿಯ ಒಂದೇ ಕಡೆ ಬಸಪ್ಪ ದಂಪತಿ ಹಾಗೂ ಯಲ್ಲಪ್ಪ ನಾಯಕ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ನಾಗವ್ವ ಹಾಗೂ ಯಲ್ಲಪ್ಪ ನಡುವೆ ಸಲುಗೆ ಬೆಳೆದು ಪರಾರಿಯಾಗಿದ್ದಾರೆ. ಸ್ನೇಹಿತ ಹಾಗೂ ಪತ್ನಿಯ ಮೋಸದಾಟದ ವಿರುದ್ಧ ಸಿಡಿದೆದ್ದ ಬಸಪ್ಪ ನಾಯಕ ಕಡೆಯವರು ಯಲ್ಲಪ್ಪ ಮನೆಯನ್ನ ಧ್ವಂಸ ಮಾಡಿದ್ದಲ್ಲದೆ ಮನೆಯಲ್ಲಿದ್ದ ಚಿನ್ನಾಭರಣ, ಹಣ ಹಾಗೂ 25 ಕುರಿಯನ್ನ ತೆಗೆದುಕೊಂಡು ಹೋಗಿದ್ದಾರಂತೆ. ಮನೆ ಧ್ವಂಸ ಮಾಡಿದ ಸಂಬಂಧ ಬೆಳಗಾವಿಯ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಇದೀಗ ಮನೆ ಧ್ವಂಸಗೊಳಿಸಿದ್ದ ಆರೋಪಿಗಳಾದ ನಾಗರಾಜ್ ನಾಯಕ, ರವಿ ಬೀಜಗತ್ತಿ, ಈಶ್ವರ ಮುಚ್ಚಂಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ ಸಿಬ್ಬಂದಿಯಿಂದ ನಡೆದಿದ್ದ ಮಹಾಮೋಸವನ್ನ ಪೊಲೀಸರು ಬಯಲಿಗೆ ಎಳೆದಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು 10.5 ಕೋಟಿಗೂ ಅಧಿಕ ಅಕ್ರಮ ನಡೆದಿತ್ತು. 2020ರಿಂದ 2026ರವರೆಗೆ ಅವ್ಯವಹಾರ ನಡೆಸಿ ಕಾರ್ಖಾನೆಗೆ ಸಿಬ್ಬಂದಿಯೇ ವಂಚನೆ ಮಾಡಿದ್ರು. ಕಬ್ಬಿನ ತೂಕದ ಬೋಗಸ್ ಬಿಲ್ ಅನ್ನ ಆರೋಪಿಗಳು ತಯಾರಿಸಿದ್ರು. ಕಬ್ಬಿನ ಬಿಲ್ ಮೊತ್ತವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾಯಿಸಿ ಹಣ ಪಡೆದಿದ್ರು. ಕಬ್ಬಿನ ಬಿಲ್ ಮೊತ್ತ 12.33 ಕೋಟಿ ಬೇರೆಯವರ ಅಕೌಂಟ್ಗೆ ವರ್ಗಾಯಿಸಿದ್ದ ಜಮಖಂಡಿಯ ದರೆಪ್ಪನಾವಿ, ಯರಗಟ್ಟಿಯ ಭೀರಪ್ಪ ಗಡದಾರ್ ಹಾಗೂ ಯಲ್ಲಪ್ಪ ಗಡದಾರ್, ರಾಯಭಾಗದ ಪ್ರಕಾಶ್ ಗಡ್ಡಿ ಹಾಗೂ ಪರಮಾನಂದ ಕಾಂಬಳೆ, ಬಾಳಪ್ಪ ಚೋಪಡಿ, ಪ್ರಭಾಕರ್ರನ್ನ ಪೊಲೀಸರು ಬಂಧಿಸಿದ್ರು. ಬಂಧಿತರಿಂದ ಒಟ್ಟು 10.50 ಕೋಟಿ ವಶಕ್ಕೆ ಪಡೆದಿದ್ದು 82 ಲಕ್ಷ ಹಣವನ್ನು ಬ್ಯಾಂಕ್ನಲ್ಲಿ ಫ್ರೀಸ್ ಮಾಡಲಾಗಿದೆ. ತನಿಖೆಯನ್ನ ಕೈಗೊಂಡಂತಹ ಸಿಪಿಐ ರಮೇಶ್ ಔಜಿ ಮತ್ತೆ PSI ಬಬಲೇಶ್ವರ್ ಬಸವನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತೆ ಇದರ ಮಾರ್ಗದರ್ಶನವನ್ನು ಮಾಡಿದಂತ ನಮ್ಮ DSP ಮತ್ತೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರು ಈ ವಿಶೇಷ ತಂಡವನ್ನ ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನ ಇನ್ ಡೆಪ್ತ್ ಆಗಿ ತನಿಖೆ ಮಾಡಿ ಸುಮಾರು 11 ಕೋಟಿ 32 ಲಕ್ಷ ವಾಪಸ್ಸು ಶುಗರ್ ಫ್ಯಾಕ್ಟರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಕಾಡು ಪ್ರಾಣಿಗಳ ಉಪಟಳ ನಿಯಂತ್ರಿಸಲೆಂದೇ ತಂತಿ ಬೇಲಿ ಅಳವಡಿಸಲಾಗುತ್ತೆ. ಆದರೆ ಕಾಡಾನೆಯೊಂದು ಕಬ್ಬಿಣದ ತಂತಿ ಬೇಲಿಯನ್ನೇ ಧ್ವಂಸಗೊಳಿಸಿದ ವಿಡಿಯೋ ವೈರಲ್ ಆಗಿದೆ. ತಮಿಳುನಾಡಿನ ಥಳಿ ಸಮೀಪದ ದೇವರ ಬೆಟ್ಟದಲ್ಲಿ ಕಬ್ಬಿಣದ ತಂತಿ ಬೇಲಿ ಮುರಿದು ಕಾಡಾನೆ ಉಪಟಳ ನಡೆಸಿದೆ. ಕೊನೆಗೂ ತಂತಿ ಬೇಲಿ ದಾಟಲು ಸಾಧ್ಯವಾಗದೆ ಕಾಡಾನೆ ವಾಪಸ್ ಹೋಗಿದೆ. ರಾಜ್ಯದಲ್ಲಿ ಜೂನ್ ಮುಗಿದರೂ ಉತ್ತಮ ಮಳೆಯಾಗದೇ ಇರೋದಕ್ಕೆ ರೈತರಲ್ಲಿ ಆತಂಕ ಶುರುವಾಗಿದೆ. ಮೈಸೂರು ಜಿಲ್ಲೆಯ ತುಂಬಸೋಗೆ ಗ್ರಾಮದಲ್ಲಿ ಪೂರ್ವಿಕರ ನಂಬಿಕೆಯಂತೆ ಕಪ್ಪೆಯನ್ನ ಒನಕೆಯಲ್ಲಿಟ್ಟು ಮಕ್ಕಳು ಪೂಜೆ ಮಾಡಿದರು. ಪೂಜೆ ಮಾಡಿದ ಬಳಿಕ ಒನಕೆಯಲ್ಲಿ ಕಪ್ಪೆಗಳನ್ನು ಇರಿಸಿ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಮಳೆಗಾಗಿ ಪೂಜೆ ನೆರವೇರಿಸಲಾಯಿತು. ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಉತ್ತಮ ಮಳೆ, ಸಮೃದ್ಧ ಬೆಳೆ, ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಳೆದ ವರ್ಷ ರಾಜ್ಯದಾದ್ಯಂತ ಉತ್ತಮ ಮಳೆಯಾಗಿತ್ತು. ಆದರೆ ಈಗ ಮಳೆ ಬಾರದೇ ಇರೋದಕ್ಕೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮೊರಂಬಿ ಗ್ರಾಮದಲ್ಲಿ ನೀರಿಗಾಗಿ ಜನ ಪರದಾಡುವಂತಾಗಿದೆ. ಖಾಲಿ ಕೊಡ ಹಿಡಿದು ಗ್ರಾಮಸ್ಥರು ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ರು. ಕಳೆದ 3 ತಿಂಗಳಿನಿಂದ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಕುಡಿಯುವ ನೀರು ನೀಡುವಂತೆ PDOಗೆ ಮನವಿ ಮಾಡಿದ್ರೂ ಸ್ಪಂದಿಸಿಲ್ಲ. ಟ್ಯಾಂಕರ್ ಮೂಲಕವೂ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಮಂಡ್ಯದಲ್ಲಿ ರೈತರಿಗೆ ಭೂ ಪರಿಹಾರ ನೀಡದೇ ಇರೋದಕ್ಕೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಕಚೇರಿಯೇ ಜಪ್ತಿ ಮಾಡಲಾಯಿತು. ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಅಂತ ರೈತರ ಭೂಮಿಯನ್ನು ಅಧಿಕಾರಿಗಳು ವಶಕ್ಕೆ ಪಡೆದರು. ಮತ್ತಿಕೆರೆ, ಚಿಕ್ಕಾಡಿಗನಹಳ್ಳಿ, ಬೀರಚ್ಚಿ ಸೇರಿ 15 ಗ್ರಾಮಗಳಲ್ಲಿ ರೈತರು ಭೂಸ್ವಾಧೀನ
ಮಾಡಿಕೊಳ್ಳಲಾಗಿತ್ತು. 15 ವರ್ಷಗಳಾದರೂ ಜಮೀನಿಗೆ ಅಧಿಕಾರಿಗಳು ಮಾತ್ರ ಯಾವುದೇ ಪರಿಹಾರ ಕೊಟ್ಟಿರಲಿಲ್ಲ. ಹೆಚ್ಚಿನ ಪರಿಹಾರಕ್ಕಾಗಿ ಅನ್ನದಾತರು ಕೋರ್ಟ್ ಮೊರೆ ಹೋದರು. ಆಗ ಸೂಕ್ತ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶ ನೀಡಿತು. ಅಧಿಕಾರಿಗಳು ಮಾತ್ರ ಪರಿಹಾರ ನೀಡಿಲ್ಲ. ಹೀಗಾಗಿ ಭೂ ಸ್ವಾಧೀನಾಧಿಕಾರಿ ಕಚೇರಿಗೆ ಕೋರ್ಟ್ ಆದೇಶದ ಪ್ರತಿಯೊಂದಿಗೇನೆ ಬಂದ ರೈತರು ಭೂ ಸ್ವಾಧೀನಾಧಿಕಾರಿ ಕಚೇರಿಯೇ ಜಪ್ತಿ ಮಾಡಿದರು. ಮಂಗಳೂರು ಆಳ ಸಮುದ್ರದಲ್ಲಿ IFB ಮಂಜು ಮಾತಾ ಮೀನುಗಾರಿಕಾ ದೋಣಿ ಮುಳುಗಡೆಯಾಗಿದೆ. ಭಾರತೀಯ ಕೋಸ್ಟ್ ಗಾರ್ಡ್ನಿಂದ 6 ಜನ ಮೀನುಗಾರರನ್ನು ರಕ್ಷಿಸಲಾಗಿದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಸೇರಿದ್ದ ICGS ಸಚೇತ್ ಹಡಗು ಬಳಸಿ ಸಿಬ್ಬಂದಿ ರಿಮೋಟ್ ಆಪರೇಟೆಡ್ ಲೈಫ್ ಬಾಯ್ಗಳ ನೆರವಿನಿಂದ ರಕ್ಷಣಾ ಕಾರ್ಯಾಚರಣೆ ಮಾಡಿದರು. ದೋಣಿಯಲ್ಲಿದ್ದ 6 ಮಂದಿಯನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದ್ದು, ಚಿಕಿತ್ಸೆ ಹಾಗೂ ಹೆಚ್ಚಿನ ನೆರವಿಗಾಗಿ ನ್ಯೂ ಮಂಗಳೂರು ಬಂದರಿಗೆ ರವಾನಿಸಲಾಗಿದೆ. ನೆಲಮಂಗಲ ಬಳಿ ಸೆರಾಮಿಕ್ಸ್ ಗೋದಾಮಿನಲ್ಲಿ ಬೆಂಕಿಯ ಅವಘಡಕ್ಕೆ ಸುಮಾರು 30 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳು ನಷ್ಟವಾಗಿದೆ. ಆಕಸ್ಮಿಕ ಅಗ್ನಿ ಅವಘಡಕ್ಕೆ ಸಂಪೂರ್ಣವಾಗಿ ಗೋದಾಮು ಬೆಂಕಿಗೆ ಆಹುತಿಯಾಗಿದೆ. ನೆಲಮಂಗಲ ತಾಲೂಕಿನ ಬೂದಿಹಾಳ್ ಬಳಿ ಇರುವ ಸೆರಾಮಿಕ್ಸ್ ಗೋದಾಮಿನಲ್ಲಿ 1 ಕಾರು ಸೇರಿದಂತೆ ಬಾತ್ರೂಮ್ ಸಾಮಗ್ರಿಗಳು ಭಸ್ಮವಾಗಿವೆ. 5ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ದಿನಕ್ಕೊಂದು ದರ ಏರಿಕೆಗೆ ಸಾಮಾನ್ಯ ಜನ ಕಂಗೆಟ್ಟಿದ್ದಾರೆ. ಒಂದೇ ತಿಂಗಳಿನಲ್ಲಿ 3 ಬಾರಿ ಅಕ್ಕಿ ರೇಟ್ ದುಬಾರಿಯಾಗಿದೆ. ಇದೀಗ ಕೆಜಿ ಅಕ್ಕಿಗೆ 5 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ 15 ದಿನದ ಹಿಂದೆ ಕೆಜಿಗೆ 8 ರೂಪಾಯಿ ಏರಿಕೆಯಾಗಿತ್ತು. ಇದೀಗ ಒಂದೇ ತಿಂಗಳಿನಲ್ಲಿ ಕೆಜಿ ಅಕ್ಕಿಗೆ 18 ರೂಪಾಯಿ ಏರಿಕೆಯಾಗಿದ್ದು ಜನರು ಕಂಗಾಲಾಗಿದ್ದಾರೆ. ದರ ಇಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ವ್ಯಾಪಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.